ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ಪೆಷಲ್ ಆಗಿರುವಂತಹ ಮೊಟ್ಟೆಯ ಮಸಾಲ ಬುರ್ಜಿಯನ್ನು ತುಂಬಾ ಸುಲಭವಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ರೆಸಿಪಿನ ಪೂರ್ತಿಯಾಗಿ ನೋಡಿ ಒಂದ್ಸರಿ ಟ್ರೈ ಮಾಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ನೋಡಿ, ತುಂಬಾ ಸಿಂಪಲ್ ಆಗಿ ಈ ಮಸಾಲ ಬುರ್ಜಿ ನಂದೇ ಸ್ಟೈಲಲ್ಲಿ ಮಾಡ್ತಾ ಇದ್ದೇನೆ. ಒಂದು ಬಾಣಲೆನ ಇಟ್ಬಿಟ್ಟು ಅದೊಂಚೂರು ಬಿಸಿ ಮಾಡಿಬಿಟ್ಟು 2 ರಿಂದ 3 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೋಬೇಕು. ಎಣ್ಣೆ ಚೂರು ಬಿಸಿ ಆದ ನಂತರ 1 ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆನ ಹಾಕೊತಾ ಇದ್ದೇನೆ. ಬುರ್ಜಿಗೆ ಜೀರಿಗೆ ಹಾಕಿದರೆ ಅಸಿಡಿಟಿಗೆ ಸ್ವಲ್ಪ ಒಳ್ಳೆಯದು. ಕೆಲವರು ಜೀರಿಗೆ ಹಾಕಲ್ಲ, ಬಟ್ ನಾನು ಹಾಕೊತಾ ಇದ್ದೇನೆ. ಜೀರಿಗೆ ಸ್ವಲ್ಪ ಸಿಡಿದಾದ ನಂತರ ಇವಾಗ 1-2 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಹಸಿಮೆಣಸಿನಕಾಯಿ ಕೂಡ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಉರಿನ ಜಾಸ್ತಿ ಇಟ್ಕೊಂಡು ಫಸ್ಟ್ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಸ್ವಲ್ಪ ಡೀಪ್ ಫ್ರೈಯೇ ಮಾಡಬೇಕು, ಚೆನ್ನಾಗಿರುತ್ತೆ. ಅದೇ ಥರ ಈ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿರ್ತೀವಲ್ವ ನಾವು ಈರುಳ್ಳಿ ಫ್ರೈ ಮಾಡಿದಾಗ, ಒಳ್ಳೆ ಅಂತಂದರೆ ತುಂಬಾ ಚೆನ್ನಾಗಿರುವಂಥ ಫ್ಲೇವರ್ ಕೂಡ ನಿಮಗೆ ಸಿಗುತ್ತೆ. ಈರುಳ್ಳಿ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ 1 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಕೆಲವರು ಬುರ್ಜಿಗೆ ಟೊಮೆಟೊ ಹಾಕಲ್ಲ, ಬಟ್ ನಾನೊಂದು ಸ್ವಲ್ಪ ಹಾಕೊತೀನಿ, ನನಗೆ ಟೇಸ್ಟ್ ಇರುತ್ತಲ್ವ, ಅದು ತುಂಬ ಇಷ್ಟ. ಈಗ 1/4 ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ, 1/2 ಟೇಬಲ್ ಸ್ಪೂನಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಟೊಮೆಟೊ ಮೆತ್ತಗಾಗೋ ತನಕ ನಾವಿದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಟೊಮೆಟೊ ಮೆತ್ತಗಾಗಿದೆ. ಇವಾಗ ಉರಿನ ಕಮ್ಮಿ ಇಟ್ಕೊಳ್ಳಿ. ಇವಾಗ ಇದಕ್ಕೆ ನಾವು ಮೊಟ್ಟೆನ ಒಡೆದ್ಬಿಟ್ಟು ಹಾಕೊಳ್ಳೋಣ. ಆರು ಮೊಟ್ಟೆನ ಒಡೆದ್ಬಿಟ್ಟು ಹಾಕೊಂಡಿದ್ದೇನೆ. ಈಗ ನಾವು ಮಗಚಲಿಕ್ಕೆ ಹೋಗಬಾರ್ದು. ಸ್ವಲ್ಪ ಹೊತ್ತು ಇದೊಂಚೂರು ಗಟ್ಟಿಯಾಗೋ ತನಕ ಮೆಲ್ಲ ಉರಿ ಇಟ್ಟು ಬಿಟ್ಬಿಡ್ಬೇಕು. ಒಂಚೂರು 1-2-3 ನಿಮಿಷ ನಾವು ಈ ಥರ ಬಿಟ್ಟಾದ ನಂತರ ಇವಾಗ ಒಂದ್ಸರಿ ನಾವಿದನ್ನ ನಿಧಾನಕ್ಕೆ ಮಗಚ್ಕೋಬೇಕಾಗುತ್ತೆ. ಅಂದರೆ ಎಲ್ಲ ಮಿಕ್ಸ್ ಆಗಬೇಕು. ಜಸ್ಟ್ ನೋಡಿ, ಈ ಥರ ಮಗಚಿ. ಇದು ಸ್ವಲ್ಪ ಹಸಿ ಇರುವಾಗಲೇ ಇದಕ್ಕೆ ನಾವು ಮಸಾಲ ಪುಡಿಗಳನ್ನು ಹಾಕಬೇಕು. 1/4 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ, 1/2 ಟೇಬಲ್ ಸ್ಪೂನಷ್ಟು ಎಗ್ ಮಸಾಲ ಪುಡಿ, ಇಷ್ಟನ್ನು ಹಾಕೊತಾ ಇದ್ದೇನೆ. ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉರಿ ಕಮ್ಮಿ ಇಟ್ಬಿಡಿ, ಯಾವುದೇ ಕಾರಣಕ್ಕೆ ಜಾಸ್ತಿ ಬೇಡ. ಮಸಾಲ ನೀಟಾಗಿ ಮಿಕ್ಸ್ ಆಗಬೇಕು. ಇನ್ನೊಂದು ಚೂರು ಹೊತ್ತು ಕಮ್ಮಿ ಉರಿ ಇಟ್ಕೊಂಡು ಈ ಪಸೆ ಎಲ್ಲ ಇರುತ್ತಲ್ವ, ಅದೊಂಚೂರು ಡ್ರೈ ಆಗೋ ತನಕ ಬಿಟ್ಬಿಡಬೇಕು. ಮೀಡಿಯಮ್ ಉರಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂಚೂರು ಡ್ರೈ ಆಗಬೇಕು, ಈ ಪಸೆ ಇರಲೇಬಾರ್ದು. ಅಷ್ಟೋ ತನಕ ನಾವಿದ್ದು ಈ ಥರ ಮಗಿಸ್ತಾ ಇರಬೇಕಾಗುತ್ತೆ. ಕಂಪ್ಲೀಟ್ ಆಗಿ ಆ ಪಸೆ ಇರುತ್ತಲ್ವ, ಅದು ಡ್ರೈ ಆಗೋ ತನಕ ಕಮ್ಮಿ ಉರಿ ಇಟ್ಕೊಂಡು ಈ ಥರ ಮಗಿಸ್ತಾ ಇರಬೇಕು. ಆವಾಗಲೇ ಸೂಪರ್ ಆಗಿರುವಂತಹ ಬುರ್ಜಿ, ಮಸಾಲ ಬುರ್ಜಿ ರೆಡಿ ಆಗುತ್ತೆ. ಈಗ ನೀವು ಬೇಕಾದರೆ ಉಪ್ಪು ಅಥವಾ ಖಾರ ಏನಾದರೂ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೊನೆಯದಾಗಿ ಸ್ವಲ್ಪ ಕಾಯಿ ತುರಿನ ಉದುರಿಸ್ತಾ ಇದ್ದೇನೆ. ಹಾಗೆಯೇ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು 1-2 ರೌಂಡ್ ಈ ಥರ ಮಿಕ್ಸ್ ಮಾಡಿದರೆ ಸೂಪರ್ ಆಗಿರುವಂತಹ ಮಸಾಲ ಬುರ್ಜಿ ರೆಡಿ. ಇಷ್ಟೇ ನೋಡಿ, ರುಚಿಯಾಗಿರುವಂತಹ ಮೊಟ್ಟೆಯ ಮಸಾಲ ಬುರ್ಜಿ ರೆಡಿಯಾಗಿದೆ. ಇಷ್ಟೇ ನೋಡಿ, ರುಚಿಯಾಗಿರುವಂತಹ ಮೊಟ್ಟೆಯ ಮಸಾಲ ಬುರ್ಜಿ ರೆಡಿಯಾಗಿದೆ. ಖಂಡಿತವಾಗ್ಲೂ ಮಾಡಲಿಕ್ಕೆ ತುಂಬ ಅಂದರೆ ಸುಲಭ ಇದೆ, ನಿಮಗೆ ತುಂಬ ಇಷ್ಟ ಆಗುತ್ತೆ ಕೂಡ. ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.